ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೊಲೆ ಬೆದರಿಕೆ ಪತ್ರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ದೂರಿಗೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ವ್ಯಂಗ್ಯ ಮಾಡಿದ್ದಾರೆ. ನೋಡಿ, ಈಗ ಪ್ರಿಯಾಂಕ್ ಖರ್ಗೆಗೆ ಒಂದು ಬೆದರಿಕೆ ಪತ್ರ ಬಂದಿದೆ, ಅಂದರೆ ವಿಕಾಸ್ ಸೌಧಕ್ಕೆ ಬಂದಿದೆ. ಬಿಜೆಪಿಯ ಮನುವಾದಿಗಳು ನನ್ನನ್ನು ಎನ್ಕೌಂಟರ್ ಮಾಡ್ತಾರೆ, ಈ ರೀತಿ ಬೆದರಿಕೆ ಪತ್ರ ಬಂದಿದೆ ಅಂತ ಹೇಳಿ ಅವರೇ ಆರೋಪ ಮಾಡಿದರು. ಈಗ ಉಮೇಶ್ ಜಾಧವ್ ವ್ಯಂಗ್ಯ ಮಾಡಿದ್ದಾರೆ. ಬಿಜೆಪಿ ಸಂಸದ 15 ದಿನಗಳ ಹಿಂದೆ ಕೊಲೆ ಬೆದರಿಕೆ ಪತ್ರ ಬಂದಿದೆ ಅಂತ ದೂರು ಕೊಟ್ಟಿದ್ದಾರೆ. ಒಬ್ಬರು ಸಚಿವರಾಗಿ ಪ್ರಿಯಾಂಕ್ ಖರ್ಗೆ 8 ದಿನ ಏನು ಮಲಗಿದ್ರೇನ್ರಿ? 8 ದಿನ ಏನು ಮಾಡಿದ್ರು ಅವರು? ಜೇವರ್ಗಿ ಪಟ್ಟಣದಲ್ಲಿ ಉಮೇಶ್ ಜಾಧವ್ ಲೇವಡಿಯನ್ನು ಮಾಡಿದ್ದಾರೆ. ಅಲ್ಲ, 8 ದಿನ ಯಾಕೆ ಸುಮ್ಮನೆ ಇದ್ರು? ಇದು ಬಿಜೆಪಿಯ ಸಂಸದ ಉಮೇಶ್ ಜಾಧವ್ ಅವರ ಪ್ರಶ್ನೆ ಆಗಿದೆ ಮತ್ತು ಲೇವಡಿಯನ್ನು ಮಾಡಿದ್ದಾರೆ. ಸುಖಾಸುಮ್ಮನೆ ಚುನಾವಣೆ ಸಂದರ್ಭದಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ರಾಜಕೀಯ ಲಾಭಕ್ಕೋಸ್ಕರ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ. ಅವ್ರಿಗೆ ಜೀವಕ್ಕೆ ಯಾರು ಭರೋಸಾ ಮಾಡ್ತೀರೇನೋ? ಒಬ್ಬ ಮಂತ್ರಿ, ಕ್ಯಾಬಿನೆಟ್ ಮಂತ್ರಿ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರ ಮಗ ಇವತ್ತು ನನಗೆ ಜೀವ ಬೆದರಿಕೆ ಅಂತ ಹೇಳಿ 8 ದಿವಸದಿಂದ ಏನೋ ಲೆಟರ್ ಬರ್ದಾರಂತ. 7 ದಿವಸ ಮಕ್ಕೊಂಡಿದ್ರೆ 24 ತಾಸಿನಾಗ ವಿದಿನ್ 24 hours ಅವ್ರ ಪವರ್ ಯೂಸ್ ಮಾಡಿ ಯಾರು ಫೇಕ್ ಲೆಟರ್ ಬರ್ತಾರೆ ಅವ್ರಿಗೆ ಕೊಂದು ಒಳಗಾಗುವಂತ ಕೆಲಸ ಮಾಡಬೇಕು. ಇಂಡೈರೆಕ್ಟ್ ಇವರನ್ನು ಸಮಜಾಯಿಸ್ಕೊಡ್ಬೇಕು. ನಾಯಕ್ ಸಮಜಾಯಿಸ್ಕೊಡ್ಲಪ್ಪ, ನಿನಗೆ ಸಮಜಾಯಿಸ್ಕೊಡ್ಲಿಕ್ಕೆ ನೀ ಮಂತ್ರಿ ಆಗಿದೆಯಲ್ಲ, ನಿನ್ ಪವರ್ ನಿನ್ ಕೈಗದಲ್ಲ, ಯೂಸ್ ಯುವರ್ ಪವರ್ ಟು ಕೈ ಕೊಡ್ತಾರೆ. ಯಾರಾದ್ರೂ ಭರೋಸೆ ಮಾಡ್ತೀರಿ? ನಾವು ಫ್ರೀಡಮ್ ಫೈಟರ್ ಮಗ ಇದ್ದೀನಿ, ಸ್ಕೂಲ್ ಟೀಚರ್ ಮಗ ಇದ್ದೀನಿ, ನಾನು 24/7 ಕೆಲಸ ಮಾಡ್ತೀನಿ. ಸಮಯ ಕಡಿಬೇಕು, ಕೆಲಸ ಮಾಡೀವಿ. ಮುಂದೆ ಸಿಕ್ಕಾಗ ನಿಮಗೆ ಸಾಕಾಗ್ಬೇಕು ಕೆಲಸ ಮಾಡ್ಕೊಂಡು ಬಂದುಕೊಳ್ಳಿ. ನಾವು ಅವ್ರಿಗೆ ಜೀವಕ್ಕೆ ಯಾರು ಭರೋಸಾ ಮಾಡ್ತೀರೇನೋ? ಒಬ್ಬ ಮಂತ್ರಿ, ಕ್ಯಾಬಿನೆಟ್ ಮಂತ್ರಿ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರ ಮಗ